ಈ ಅಭಿವೃದ್ಧಿಯಲ್ಲಿ ನಮಗೆ ಪಾಲು ಸಿಗ್ತದೆ ಅಂತ ಆ ರೀತಿ ಭ್ರಮೆಗಳನ್ನು ಸೃಷ್ಟಿ ಮಾಡುತ್ತೆ ಈ ವ್ಯವಸ್ಥೆ. ಇಲ್ಲಿ ಈ ಭೂಮಿಗೆ ಬಂಗಾರದ ಬೆಲೆ ಬರ್ತದೆ, ನಮ್ಮ ಬದುಕು ಹಸನಾಗ್ತದೆ, ನಮ್ಮ ಮಕ್ಕಳು ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಬಹುದು, ನಮ್ಮ ಭೂಮಿ ಅದು ಹೆಚ್ಚು ಅದಕ್ಕೆ ಗೌರವ ಮತ್ತು ಘನತೆ ಬರ್ತದೆ ಅಂತ ಭಾವಿಸ್ಕೊಂಡಿದೆ. ಅದು ಯಾವುದು ಕ್ರಮೇಣ ಆಗಲಿಲ್ಲ. ಅದರ ಬದುಕು ಅಲ್ಲಿ ಭೂಮಿ ಕಳ್ಕೊಂಡವರ ಬದುಕು ದಿನೇ ದಿನೇ ಅದು ತುಂಬ ಒಂದು ರೀತಿಯ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂಥ ಸ್ಥಿತಿಗೆ ಬಂತು. ತಮ್ಮ ಗುರುತುಗಳನ್ನೇ ನಾಶಪಡಿಸಿಕೊಳ್ಳುವಂಥ ಸ್ಥಿತಿಗೆ ಆ ಭಾಗದ ರೈತರು ಮತ್ತು ಅಲ್ಲಿನ ಮೂಲ ನಿವಾಸಿಗಳು ಬಂದಿದ್ದು ಅನೇಕ ಜನರಿಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಈ ಹೋರಾಟವನ್ನು ನಾವು ಆರಂಭದಲ್ಲೇ ವಿರೋಧಿಸಿದ್ವಿ. SEZ ಅಥವಾ ಏರೋಸ್ಪೇಸು ಎಲ್ಲ ಬಂದಾಗ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ವಿ. ನಾನು ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ. ದಲಿತ ಸಂಘರ್ಷ ಸಮಿತಿ ತಮಗೆ ಗೊತ್ತಿರುವ ಹಾಗೆ ಶಿಕ್ಷಣಕ್ಕೆ, ವಸತಿ ಶಾಲೆಗಳಿಗೆ, ಭೂಮಿಗಾಗಿ ನಡೆಸಿದ ಹೋರಾಟಗಳು ಬಹಳ ದೊಡ್ಡ ಇತಿಹಾಸ ಕರ್ನಾಟಕದ ಒಳಗಡೆ ಇದೆ. ವಿಶೇಷವಾಗಿ ದಲಿತರಿಗೆ ಅಥವಾ ಹಿಂದುಳಿದ ಜಾತಿಗಳಿಗೆ ಭೂಮಿ ಅದು ಒಂದು ಉತ್ಪಾದನಾ ವಸ್ತು ಅಲ್ಲ, ಅದು ಒಂದು ತನ್ನ ಘನತೆಯನ್ನು, ಗೌರವವನ್ನು ಕೊಡುವಂಥ ಸಾಧನ ಅಂತ ಭಾವಿಸ್ಕೊಂಡಿದ್ದವ್ರು ನಾವು. ಆ ಕಾರಣಕ್ಕಾಗಿ ಭೂಮಿಯನ್ನು ನಾವು ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಅದಮ್ಯ ವಿಶ್ವಾಸದಿಂದ ಅಲ್ಲಿನ ಜನರನ್ನು ಸಂಘಟಿಸಿದ್ವಿ. ಆರಂಭದಲ್ಲಿ ತುಂಬ ವಿರೋಧವನ್ನು ನಾವು ಎದುರಿಸಿದ್ವಿ. ಆದರೂ ಸಣ್ಣ ಸಣ್ಣ ಸಭೆಗಳನ್ನು ಮಾಡುವ ಮುಖಾಂತರ, ಸಣ್ಣ ಸಣ್ಣ ಸಮುದಾಯಗಳನ್ನು ಒಟ್ಟುಗೂಡಿಸುವ ಮೂಲಕ ಅಲ್ಲಿನ ಜನರನ್ನು ಜಾಗೃತಿಗೊಳಿಸಿ ಸಂಘಟನೆ ಮಾಡ್ತೀವಿ. ಕಾರಣ ಇಷ್ಟೇ, ಆ ಹೋರಾಟ ಗೆಲ್ಲಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಭೂಮಿಯನ್ನು ಕೊಡಿಸಿದ್ದು, ಬಹುತೇಕ ಭೂಮಿಯನ್ನು ಕೊಡಿಸಿದ್ದು ದಲಿತ ಸಂಘರ್ಷ ಸಮಿತಿಯ ಹೋರಾಟ. ಕಳೆದ 20 ವರ್ಷಗಳಲ್ಲಿ ಆ ಭೂಮಿಯಲ್ಲಿ ಬೆಳೆದು ತೋಟ ಮಾಡಿ ನೀರಾವರಿ ಸೌಲಭ್ಯವನ್ನು ಪಡ್ಕೊಂಡಿದ್ದಂಥವರು ಭೂಮಿಯನ್ನು ತನ್ನ ಕಣ್ಣೆದುರೇ ಕಿತ್ಕೊಳ್ಳುವಂಥ ಸ್ಥಿತಿಯನ್ನು ನೋಡಿ ನಾವು ಯಾವ ಹೋರಾಟದಿಂದ ಭೂಮಿಯನ್ನು ನಾವು ಪಡ್ಕೊಂಡಿದ್ವೋ ಆ ರೀತಿಯ ಹೋರಾಟದಿಂದಲೇ ನಾವು ಭೂಮಿಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ಅಲ್ಲಿನ ತಳವರ್ಗಗಳು ಅತ್ಯಂತ ಗಟ್ಟಿಯಾಗಿ ನಿಂತು ಈ ಭೂಮಿಯನ್ನು ಉಳಿಸಿಕೊಳ್ಳಬೇಕು ಅಂತ ಹೋರಾಟದ ಮೇಲೆ ಅವರಿಗೆ ವಿಶ್ವಾಸ ಇತ್ತು. ಆ ಒಂದು ಹೋರಾಟಕ್ಕೆ ಮೇಲ್ಜಾತಿಗಳು ಕೈ ಜೋಡಿಸಿದ್ವು. ಆ ರೀತಿ ಎಲ್ಲ ಜಾತಿಗಳ ಸಮೀಕರಣ ಆಯಿತು. ಗಟ್ಟಿಯಾಗಿ ಭೂಮಿಯನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಧೈರ್ಯವಾಗಿ ನಿಂತು. ಆದರೆ ನಿಲ್ಲುವಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ಇತ್ತು. ಅವತ್ತು BJP ಸರ್ಕಾರ ಅಧಿಕಾರದಲ್ಲಿತ್ತು. ಆ BJP ಸರ್ಕಾರದಲ್ಲಿ ಎಷ್ಟು ನಿಷ್ಕೃಷ್ಟವಾಗಿ ಅಲ್ಲಿ ನಡೆಸಿಕೊಂಡ್ರು ಅಂತ ಹೇಳಿದ್ರೆ, ಅವರನ್ನು ನಮ್ಮನ್ನೆಲ್ಲ ಬಂಧಿಸಿದ್ರು, ಜೈಲಿಗೆ ಹಾಕಿದ್ರು, ಕಣ್ಣು ಕಿತ್ಕೊಂಡ್ರು, ಕೈ ಮುರಿದ್ರು. ಆದರೆ ರೈತರು ಯಾವುದಕ್ಕೂ ಎದರಲಿಲ್ಲ. ಅಲ್ಲಿನ ಮಂತ್ರಿಗಳು ಆ ಕಡೆ ತಿರುಗಿ ನೋಡಲಿಲ್ಲ. ಮುಖ್ಯಮಂತ್ರಿಗಳನ್ನ ಮುಂದಕ್ಕೆ ಹಾಕಿದ್ರು, ಅವರು ತಿರುಗಿ ನೋಡಲಿಲ್ಲ. ಆದರೆ ನಮ್ಮ ಮೇಲೆ ಹಾಕಿತ್ತು ಬರೀ FIRಗಳು, ಪೊಲೀಸ್ ಹಲ್ಲೆ, ಮಹಿಳೆಯರ ಮೇಲೆ ಹಲ್ಲೆ, ಈ ರೀತಿಯ ಹೋರಾಟಗಳನ್ನು ನಾವು ನಿತ್ಯ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಅವತ್ತು ನಮಗೆ ಹಲ್ಲೆ ಮಾಡಿ ಸ್ವತಂತ್ರ ದಿನಾಚರಣೆ ದಿವಸ ನಾವು ಕಪ್ಪು ಬಾವುಟ ಆರಿಸ್ತೀವಿ ಅಂತೇಳಿ ಅವತ್ತಿನ ಮಂತ್ರಿ ಅಲ್ಲಿ ಧ್ವಜಾರೋಹಣ ಮಾಡುವಂಥ ಸಂದರ್ಭದಲ್ಲಿ ನುಗ್ಗಿ ಅದನ್ನು ಪ್ರತಿಭಟಿಸಿದ್ವಿ. ಅರೆಸ್ಟ್ ಆದ್ವಿ ನಾವೆಲ್ಲ. ಆದರೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಹಲ್ಲೆಗಳೆಲ್ಲ ಆಯಿತು. ಅದರ ವಿರುದ್ಧ ನಾವು ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸಿ ನಮ್ಮ ಹೋರಾಟವನ್ನು ಫ್ರೀಡಮ್ ಪಾರ್ಕಿಗೆ ಬದಲಾಯಿಸ್ಕೊಂಡ್ವಿ. ಆ ಬದಲಾಯಿಸ್ಕೊಂಡಂಥ ಸಂದರ್ಭದಲ್ಲಿ 13 ದಿವಸ ನಾವು ಅವತ್ತಿನ BJP ಸರ್ಕಾರ ವಿಧಾನಸಭೆ ಅಧಿವೇಶನ ನಡೀತಿತ್ತು. ಆ ಸಂದರ್ಭದಲ್ಲಿ ನಮ್ಮ BR ಪಾಟೀಲರು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದಿದ್ದರು. ಆ BR ಪಾಟೀಲರು ಬಂದು, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಹೋರಾಟವನ್ನು ಮುಂದುವರಿಸಿ ಅಂತಿದ್ರು. ಆ BR ಪಾಟೀಲವರು ಹೋಗಿ ಅವತ್ತು ಸಿದ್ದರಾಮಯ್ಯನವ್ರನ್ನ ಕಳಿಸ್ಕೊಟ್ರು. ಅವತ್ತು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯನವರು ನಮ್ಮ ಟೆಂಟಿಗೆ ಬಂದರು. ನಿಮ್ಮ ಹೋರಾಟ ನ್ಯಾಯಯುತವಾಗಿದೆ, ನಾವು ನಿಮ್ಮ ಜೊತೆ ಇರ್ತೀವಿ, ಯಾವುದೇ ದೌರ್ಜನ್ಯ ಆಗಲಿಕ್ಕೆ ಬಿಡೋದಿಲ್ಲ, ನಾನು ಅಧಿವೇಶನದಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ನಮಗೆ ಭರವಸೆ ಕೊಟ್ಟು ಹೋದರು. ಆದರೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದವರು ಮತ್ತೆ ಹೊಸ ಸರ್ಕಾರ ಬಂತು, ಹೊಸ ಮಂತ್ರಿಗಳು ಬಂದರು. ಯಾರು ಭರವಸೆಗಳನ್ನ ಕೊಟ್ಟಿದ್ರು, ಯಾರು ನಿಮ್ಮ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ರು, ಅವರು ಸುಮಾರು 2 ವರ್ಷಗಳಾದರೂ ಸಹ ನಮ್ಮ ಪರವಾಗಿ ಮಾತಾಡಲೇ ಇಲ್ಲ, ನಮ್ಮ ಜೊತೆ ದಲಿನೇ ಇರಲಿಲ್ಲ. ನಮ್ಮ ಹೋರಾಟವನ್ನು ಅವರು ಒಂದು ರೀತಿ ನಗಣ್ಯ ಮಾಡೋ ರೀತಿಯಲ್ಲಿ ನಡ್ಕೊಂಡ್ರು. ಆ ಸಂದರ್ಭದಲ್ಲಿ ನಾವು ಪಟ್ಟು ಬಿಡಲಿಲ್ಲ.
ನಾವು ಅದರ ಹೋರಾಟ ತುಂಬ ಅದು ಕಾಲ್ನಡಿಗೆ ಜಾಥಾ ಮಾಡಿದ್ವಿ, ಪಾದಯಾತ್ರೆಗಳು ಮಾಡಿದ್ವಿ, ಅರಿವಿನ ಕಾರ್ಯಕ್ರಮಗಳು ಮಾಡಿದ್ವಿ, ಸಭೆ ಸಮಾವೇಶ ಸಮಾರಂಭಗಳು, ಈ ರೀತಿ ವಿಭಿನ್ನವಾಗಿ ಆ ಇಡೀ 198 ದಿವಸಗಳ ಕಾಲ ಅವರನ್ನು ಆ ಹೋರಾಟದ ಕಾಪಿಟ್ಟುಕೊಂಡು ಆ ರೈತರನ್ನು, ಸಾಮಾನ್ಯ ರೈತರವರು ಯಾರು ಏನು ಮಹಾನ್ ಹೋರಾಟಗಾರರಲ್ಲ, ಪ್ರತಿನಿತ್ಯ ವ್ಯವಸಾಯ ಮಾಡುವಂಥ ಜನರನ್ನು ಸಂಘಟಿಸಿ ಅವರ ಆ ಒಂದು ಹೋರಾಟದ ಕಿಚ್ಚನ್ನು ಹಾರದ ರೀತಿಯಲ್ಲಿ ಅದನ್ನು ಕಾಪಾಡ್ಕೊಂಡಿದ್ವಿ. ಆದರೆ ಇವೆಲ್ಲವೂ ಒಂದು ರೀತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ದೂರದ ಹೋರಾಟಗಳನ್ನು ಭಾಳ ಮೆಚ್ತೀವಿ, ಹೋರಾಟ ಮಾಡ್ತೀವಿ, ಅದನ್ನು ಬೆಂಬಲಿಸ್ತೀವಿ. ಮಹಾನ್ ಹೋರಾಟಗಳು ಅಂತ ನಿಜ, ಅದು ಸತ್ಯನೂ ಕೂಡ. ಆದರೆ ನಮ್ಮ ಮಧ್ಯೆ ನಮ್ಮ ಒಳಗಡೆ ಆಗ್ತಾ ಇರುವಂಥ ಹೋರಾಟಗಳನ್ನು ನಮ್ಮ ನಾಗರಿಕ ಸಮಾಜ ಅನ್ನೋದಿದೆಯಲ್ಲ, ಅದು ಮರೆತು ಬಿಡ್ತದೆ. ಆದರೆ ಆ ರೀತಿ ಒಂದು ಕಾರ್ಯಕ್ರಮವನ್ನು 2 ವರ್ಷದ ಸಾಧನಾ ಸಮಾವೇಶವನ್ನು ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡಿದ್ರು. ಅದಕ್ಕೆ ಪರ್ಯಾಯವಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ಗಾಂಧಿ ಭವನದಲ್ಲಿ ಜನಾಕ್ರೋಶ ಸಮಾವೇಶ ಅಂತ ಹೇಳಿ ಜನಾಂದೋಲನ ಸಮಾವೇಶ ಅಂತ ಮಾಡಿದ್ರು. ಅದರ ಉದ್ಘಾಟನೆಗೆ ನನ್ನ ಕರೆದ್ರು, ನಾನು ಹೋಗಿದ್ದೆ ಅವತ್ತು. ನಾನು ನೇರವಾಗಿ ಎಲ್ಲ ಸಂಘಟನೆಗಳಿಗೂ ಇದೇ ಹೇಳಿದೆ, ಸಾಮಾನ್ಯ ರೈತಾಪಿ ವರ್ಗ ಕಟ್ಟಿರುವಂಥ ಒಂದು ಚಳವಳಿಯನ್ನು ನೀವು ಯಾವುದೇ ಕಾರಣಕ್ಕೆ ಸೋಲಿಕ್ಕೆ ಬಿಡಬಾರದು. ಇದರ ಜೊತೆಯಲ್ಲಿ ಎಲ್ಲ ಜನಚಳವಳಿಗಳು ನಿಂತು ಈ ಹೋರಾಟವನ್ನು ಗೆಲ್ಲಿಸಬೇಕು. ಆಗ ಮಾತ್ರ ಈ ಚಳವಳಿಗಳಿಗೆ ಒಂದು ಗೌರವವಿರ್ತದೆ ಅಂತೇಳಿ ನಮ್ಮ ಎಲ್ಲ ಮುಖಂಡರುಗಳಲ್ಲಿ ಬರಹಗಾರರಿದ್ದರು, ಸಾಹಿತಿಗಳಿದ್ದರು, ಕಲಾವಿದರಿದ್ದರು, ಎಲ್ಲ ಜನಚಳವಳಿಗಳ ಹೋರಾಟಗಾರರಿದ್ದರು. ಅವರಲ್ಲಿ ಮನವಿ ಮಾಡ್ಕೊಂಡೆ. ಆ ಇಡೀ ಹೋರಾಟಗಾರರು ನಮ್ಮ ಬೆಂಬಲಕ್ಕೆ ನಿಂತರು. ಜೂನ್ 28ನೇ ತಾರೀಕು ನಾವು ದೇವನಹಳ್ಳಿ ಚಲೋ ಮಾಡಿದ್ವಿ. ಸಾವಿರಾರು ಜನ ಅವತ್ತು ಆ ಹೋರಾಟದಲ್ಲಿ ಭಾಗವಹಿಸಿದ್ರು, ಅರೆಸ್ಟ್ ಮಾಡಿದ್ರು, ವೇದಿಕೆಗೆ ನುಗ್ಗಿದ್ರು, ಎಲ್ಲ ಲೀಡರ್ಗಳನ್ನು ಬಂಧಿಸಿದ್ರು. ನಮ್ಮನ್ನು ತಗೊಂಡೋಗಿ ಒಂದು ಪೊಲೀಸ್ ಗ್ರೌಂಡಲ್ಲಿ ಇಟ್ಟರು. ಆದರೆ ನಾವು ಒಂದು ತೀರ್ಮಾನ ಮಾಡಿದ್ವಿ, ಇಲ್ಲ ಭೂಮಿ ಉಳಿಬೇಕು, ಇಲ್ಲ ಅಂದರೆ ನಾವು ಜೈಲಲ್ಲಿ ಇರಬೇಕು ಅಂತೀವಿ. ಆದರೆ ನಾವು ಯಾವುದೇ ಕಾರಣಕ್ಕೂ ವಾಪಸ್ ಬರೋ ಮಾತೇ ಇರಲಿಲ್ಲ ನಮಗೆ. ಅವತ್ತು ರಾತ್ರಿ 12 ಗಂಟೆ ಆದರೂ ನಾವು ಮನೆಗೆ ಕಳಿಸಿ ಅಂದರು, ಮನೆಗೆ ಹೋಗ್ತೀವಿ ಅಂದರು ನಾವು ಹೋಗಲಿಲ್ಲ. ನಮ್ಮನ್ನು ಜೈಲಿಗೆ ಬಿಡಿ ಅಂತ ಹೇಳಿದ್ವಿ ನಾವು. ಕೊನೆಗೆ ಅಂತಿಮವಾಗಿ ಸಿದ್ದರಾಮಯ್ಯನವರೇ ಮಾತಾಡಿದ್ರು ಅವತ್ತು ರಾತ್ರಿ 12 ಗಂಟೆಯಲ್ಲಿ ನಮ್ಮ ಹೋರಾಟದ ಮುಖಂಡರುಗಳು ಜೊತೆಯಲ್ಲಿ, ಇಲ್ಲ ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ನಾನು, ದಯವಿಟ್ಟು ನೀವು ಹೋರಾಟ ಹಿಂತೆಗೊಳ್ಳಿ. ಆವಾಗ ಅವರು 4ನೇ ತಾರೀಕು ಅನಿಸ್ತದೆ ನಾವು ಮತ್ತೆ ಫ್ರೀಡಮ್ ಪಾರ್ಕ್ಗೆ ಹೋರಾಟವನ್ನು ಶಿಫ್ಟ್ ಮಾಡಿದ್ವಿ. ಇಡೀ ನಾಗರಿಕ ಸಮಾಜ ಅನ್ನೋದಿತ್ತಲ್ಲ, ಅದು ಎಲ್ಲ ಕಡೆ ಜಾಗೃತ ಆಗಿ ನಮ್ಮ ಇಲ್ಲಿ ರಮಣ್ ತೆರಿಕೆರೆ ಸರ್ ಇದ್ದಾರೆ, ಅನೇಕರಿದ್ದಾರೆ ಇಲ್ಲಿ, ಎಲ್ಲರೂ ನಮಗೆ ಬೆಂಬಲವಾಗಿ ಇಡೀ ಸಾಹಿತಿಗಳು, ಕಲಾವಿದರು, ಪ್ರಕಾಶ್ ರಾಜ್ ಅವರು ಇರ್ಬೋದು, ನಮ್ಮ ಹಿರೇಮಠ್ ಸರ್ ಆ ಸ್ಥಳಕ್ಕೆ ಬಂದಿದ್ದರು, ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಇದ್ದಾರೆ, ಅನೇಕರು ಇಲ್ಲಿ ಇರುವಂಥವ್ರು ಅನೇಕ ಜನ ಅಲ್ಲಿಗೆ ಬಂದು ಮತ್ತೆ ಪರೋಕ್ಷವಾಗಿ ಬೆಂಬಲ ಕೊಟ್ಟರಿ. ಇಡೀ ರಾಜ್ಯ ಅದರ ಪರವಾಗಿ ಮಾತನಾಡಲಿಕ್ಕೆ ಶುರುವಾಯಿತು. 10 ದಿವಸಗಳ ಕಾಲಾವಕಾಶ ಮುಖ್ಯಮಂತ್ರಿಗಳು ತಗೊಂಡು ಏನು ಜುಲೈ 15ನೇ ತಾರೀಕು ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಾನು ವಾಪಸ್ ತಗೊಳ್ತಿದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಇಡೀ ಬಹುಶಃ ರೈತರಿಗೆ ಒಂದು ನೆಮ್ಮದಿಯ ನಿಟ್ಟಿಸಿರು ಬಿಡಲಿಕ್ಕೆ ಈ ರಾಜ್ಯದ ನಾಗರಿಕ ಸಮಾಜ ಅನ್ನೋದು ಕಾರಣಕರ್ತರಾಯಿತು. ಆ ಕಾರಣಕ್ಕಾಗಿ ನಾನು ಈ ಎಲ್ಲ ನಾಗರಿಕರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀನಿ. ಅದರ ಜೊತೆಯಲ್ಲಿ